ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು AVL ಟ್ರೀ ಇನ್ಸರ್ಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ನಿಮಗೆ ಕೇವಲ ಇನ್ಸರ್ಷನ್ ಮೇಲೆ ಮಾತ್ರ ಒಂದು ಕ್ವಶನ್ ಅನ್ನ ಕೊಡ್ತಾರೆ. ಇಲ್ಲ ಅಂತಂದ್ರೆ ಯಾವ ರೀತಿ ಕೊಡ್ತಾರೆ ಗೊತ್ತಾ? AVL ಟ್ರೀ ಅನ್ನ ಎಕ್ಸ್ಪ್ಲೈನ್ ಮಾಡ್ರಿ, ಅದರ ಜೊತೆ ಅದರಲ್ಲಿರುವಂತ 4 ರೊಟೇಷನ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ರಿ ಅಂತಾರೆ. LL ರೊಟೇಷನ್, RR, RL, LR. ಆರ್ ಅಂದ್ರೆ ರೈಟ್, ಎಲ್ ಅಂದ್ರೆ ಲೆಫ್ಟ್, ಸರಿನಾ? ಸೊ ಅದಿಲ್ಲದೆ ಇದ್ರೂ ಕೂಡ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡೋದು ಪ್ರಾಬ್ಲಮ್ ಅಂತ ನಾನು ಈಸಿಯಾಗಿ ಹೇಳ್ಕೊಡ್ತಾ ಹೋಗ್ತೀನಿ, ಸರಿನಾ? ಇವಾಗ ಸೊ ಆ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಆಲ್ರೆಡಿ ಆ ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ನೋಡಿ, ಆ ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ಹೆಲ್ಪ್ಫುಲ್ ಆಗುತ್ತೆ. ನೋಡಿಲ್ಲ ಅಂತಂದ್ರೆ ಆಮೇಲೆ ನೋಡ್ರಿ, ಈ ವಿಡಿಯೋ ಸಾಕು. ಈ ವಿಡಿಯೋದಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳನ್ನ ಕೊಡ್ತಾರೆ. ಆ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಒಂದು AVL ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಒಂದು AVL ಟ್ರೀ ಕನ್ಸ್ಟ್ರಕ್ಟ್ ಆಗ್ಬೇಕು ಅಂತಂದ್ರೆ 2 ಕಂಡೀಷನ್. ಒಂದು, ಆ ಟ್ರೀ ಬೈನರಿ ಸರ್ಚ್ ಟ್ರೀ ಆಗಿರ್ಬೇಕು. ಏನಾಗಿರ್ಬೇಕು? ಬೈನರಿ ಸರ್ಚ್ ಟ್ರೀ. ನೆಕ್ಸ್ಟ್ ಎರಡನೇದು, ಅದರ ಬ್ಯಾಲೆನ್ಸ್ ಫ್ಯಾಕ್ಟರ್ ರೇಂಜ್ ಅಲ್ಲಿ ಇರಬೇಕು. ಬ್ಯಾಲೆನ್ಸ್ ಫ್ಯಾಕ್ಟರ್ ಒಂದು ರೇಂಜ್ ಅಲ್ಲಿ ಇರಬೇಕು. ಹಾಗಾದ್ರೆ ಒಂದೊಂದನ್ನೇ ನೋಡ್ತಾ ಹೋಗೋಣ. ಫಸ್ಟ್ ಬೈನರಿ ಸರ್ಚ್ ಟ್ರೀ. ಬೈನರಿ ಸರ್ಚ್ ಟ್ರೀ ಅಂತ ಅಂದ್ರೇನು? ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಆ ನೋಡ್ಗೆ ಎಷ್ಟು ಚೈಲ್ಡ್ ಗಳಿರ್ಬೋದು? 0 ಚೈಲ್ಡ್ ಇರ್ಬೋದು. ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ ಅಂತಂದ್ರೆ 0 ಚೈಲ್ಡ್ ಇರ್ಬೋದು. ಇಲ್ಲ ಅಂತಂದ್ರೆ 1 ಚೈಲ್ಡ್ ಇರ್ಬೋದು. ಲೆಫ್ಟ್ ಆರ್ ಆಗಿರ್ಲಿ, ರೈಟ್ ಆರ್ ಆಗಿರ್ಲಿ, 1 ಚೈಲ್ಡ್ ಇರ್ಬೋದು. ಇಲ್ಲ ಅಂತಂದ್ರೆ 2 ಚೈಲ್ಡ್ ಗಳಿರ್ಬೋದು. ಒಂದು ನೋಡ್ಗೆ ಮ್ಯಾಕ್ಸಿಮಮ್ 2 ಚಿಲ್ಡ್ರನ್, ಮಿನಿಮಮ್ 0 ಚಿಲ್ಡ್ರನ್. ಸೊ ಈ ರೇಂಜ್ ಅಲ್ಲಿ ಚೈಲ್ಡ್ ಗಳಿರ್ಬೇಕು. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ 10 ಅನ್ನ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ನೋಡ್ ವ್ಯಾಲ್ಯೂ 10 ಅಂತಂದ್ರೆ ಅದರ ಲೆಫ್ಟ್ ಸೈಡ್ ಅಲ್ಲಿ ಯಾವ್ಯಾವ ನೋಡ್ ಬರ್ತವೆ ಅವೆಲ್ಲವೂ ಕೂಡ ಲೆಸ್ ದೆನ್ 10 ಇರಬೇಕು. ಯಾವ್ಯಾವ ವ್ಯಾಲ್ಯೂಸ್ ಗ್ರೇಟರ್ ದೆನ್ 10 ಬರ್ತವೆ ಅವೆಲ್ಲ ರೈಟ್ ಸೈಡ್ ಅಲ್ಲಿ ಇರಬೇಕು. ರೈಟ್ ಸೈಡ್ ಅಲ್ಲಿ ಗ್ರೇಟರ್ ವ್ಯಾಲ್ಯೂಸ್, ಲೆಫ್ಟ್ ಸೈಡ್ ಅಲ್ಲಿ ಸ್ಮಾಲರ್ ವ್ಯಾಲ್ಯೂಸ್. ಇಷ್ಟು ಸಾಕು ಬೈನರಿ ಸರ್ಚ್ ಟ್ರೀ ಬಗ್ಗೆ. ನೆಕ್ಸ್ಟ್ ಬರುವಂತದ್ದು ಬ್ಯಾಲೆನ್ಸ್ ಫ್ಯಾಕ್ಟರ್. ಸೊ ಬ್ಯಾಲೆನ್ಸ್ ಫ್ಯಾಕ್ಟರ್ ಯಾವ ರೀತಿ ಕಂಡುಹಿಡಿಯೋದು ಅಂತ ನಾನು ಈ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಫಸ್ಟ್ ಅದರ ರೇಂಜ್ ಅನ್ನ ಸ್ಪೆಸಿಫೈ ಮಾಡ್ತೀನಿ. ಇದರ ರೇಂಜ್ -1, 0 ಮತ್ತೆ 1. ಈ 3 ವ್ಯಾಲ್ಯೂಗಳಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ಆಗಿರ್ಬೇಕು ಬ್ಯಾಲೆನ್ಸ್ ಫ್ಯಾಕ್ಟರ್. ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನು ನಾವು ಪ್ರತಿ ಸ್ಟೆಪ್ ಅಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ, ನೆನಪಿರ್ಲಿ. ಸೊ ಇವಾಗ ಸಾಲ್ವ್ ಮಾಡೋಣ, ಅವಾಗಲೇ ನಿಮ್ಗೆ ಅರ್ಥ ಆಗ್ತಾ ಹೋಗೋದು. ಫಸ್ಟ್ ಮೊದಲನೇ ಸ್ಟೆಪ್ ನಂಬರ್ 1. ಸೊ ಮೊದಲನೇ ಎಲಿಮೆಂಟ್ ಯಾವುದು? 9. ಈಗ 9 ಅನ್ನ ನಾನು ಇನ್ಸರ್ಟ್ ಮಾಡಿದ್ದೀನಿ. ಒಂದೇ ಒಂದು ಎಲಿಮೆಂಟ್ ಇತ್ತು, 9 ಅನ್ನ ಇನ್ಸರ್ಟ್ ಮಾಡಿದ್ದೀನಿ, ಒಂದು ನೋಡ್ ಆಗಿ ಕನ್ವರ್ಟ್ ಮಾಡಿ. ಈಗ ಇದರ ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ನಾನು ಚೆಕ್ ಮಾಡ್ಕೋಬೇಕು. ಪ್ರತಿ ಸ್ಟೆಪ್ ಅಲ್ಲೂ ಕೂಡ ಬ್ಯಾಲೆನ್ಸ್ ಫ್ಯಾಕ್ಟರ್ ಚೆಕ್ ಮಾಡಬೇಕು. ಹಾಗಾದ್ರೆ ಬ್ಯಾಲೆನ್ಸ್ ಫ್ಯಾಕ್ಟರ್ ರೇಂಜ್ ಏನು ಅಂತ ಹೇಳಿದ್ದೆ, ಬ್ಯಾಲೆನ್ಸ್ ಫ್ಯಾಕ್ಟರ್ ಅಂತ ಅಂದ್ರೆ ಏನು ಅಂತ ಹೇಳಿರ್ಲಿಲ್ಲ. ಬ್ಯಾಲೆನ್ಸ್ ಫ್ಯಾಕ್ಟರ್ ಅಂತಂದ್ರೆ ಹೈಟ್ ಆಫ್ ಲೆಫ್ಟ್ ಸಬ್ ಟ್ರೀ, LST ಅಂತಂದ್ರೆ ಲೆಫ್ಟ್ ಸಬ್ ಟ್ರೀ ಅಂತ ಅನ್ಕೊಳ್ಳಿ, ಮೈನಸ್ ಹೈಟ್ ಆಫ್ ರೈಟ್ ಸಬ್ ಟ್ರೀ, ಸರಿನಾ? ಏನು ಬ್ಯಾಲೆನ್ಸ್ ಫ್ಯಾಕ್ಟರ್ ಅಂತಂದ್ರೆ ಹೈಟ್ ಆಫ್ ಲೆಫ್ಟ್ ಸಬ್ ಟ್ರೀ ಮೈನಸ್ ಹೈಟ್ ಆಫ್ ರೈಟ್ ಸಬ್ ಟ್ರೀ. ಸೊ ಬ್ಯಾಲೆನ್ಸ್ ಫ್ಯಾಕ್ಟರ್ -1, 0, 1 ಈ ರೇಂಜ್ ಅಲ್ಲೇ ಇರಬೇಕು, ಸರಿನಾ? ಸೊ ಅದಿಲ್ಲ ಅಂತಂದ್ರೂ ಕೂಡ ನಾವು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ಇಲ್ಲಿ ಒಂದು ನೋಡ್ ಇನ್ಸರ್ಟ್ ಆಗಿದೆ, ಇದರ ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಲೆಫ್ಟ್ ಅಲ್ಲಿ ಯಾವ್ದಾದ್ರು ನೋಡಿದ್ಯಾ? ಇಲ್ಲ, ಸೊ 0 ಮೈನಸ್. ರೈಟ್ ಅಲ್ಲಿ ಯಾವ್ದಾದ್ರು ನೋಡಿದ್ಯಾ? ಇಲ್ಲ, ಸೊ 0. 0 ಮೈನಸ್ 0 ಈಸ್ 0. ಸೊ ಈ ನೋಡಿನ ಬ್ಯಾಲೆನ್ಸ್ ಫ್ಯಾಕ್ಟರ್ ಇಸ್ 0. ಸೊ 0 ನಮ್ಮ ರೇಂಜ್ ಅಲ್ಲಿ ಇದೆ, ಬ್ಯಾಲೆನ್ಸ್ ಫ್ಯಾಕ್ಟರ್ ರೇಂಜ್ ಅಲ್ಲಿ, ಸೊ ಕರೆಕ್ಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಎರಡನೇ ಸ್ಟೆಪ್ಗೆ ಹೋಗೋಣ, ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ ನಂಬರ್ 2 ಅಲ್ಲಿ ಹೊಸ ಎಲಿಮೆಂಟ್ ಅನ್ನ ನಾನು ಇನ್ಸರ್ಟ್ ಮಾಡಬೇಕು. 9 ಆಲ್ರೆಡಿ ಇದೆ, 15. ಸೊ ಫಸ್ಟ್ ರೂಟ್ ಇಂದ ನಾವು ಕಂಪೇರ್ ಮಾಡ್ತಾ ಬರ್ಬೇಕು. ಇನ್ಸರ್ಟ್ ಮಾಡ್ಬೇಕಾದ್ರೆ ಬೈನರಿ ಸರ್ಚ್ ಟ್ರೀ ಅಲ್ಲಿ ಯಾವ ರೀತಿ ಇನ್ಸರ್ಟ್ ಮಾಡ್ತೀವಿ ಅದೇ ರೀತಿ ಏನ್ ಮಾಡ್ತೀವಿ, ಫಸ್ಟ್ ರೂಟ್ ಇಂದ ನಾವು ಕಂಪೇರ್ ಮಾಡ್ತಾ ಬರ್ತೀವಿ. 15 ಮತ್ತೆ 9 ಅನ್ನ ಕಂಪೇರ್ ಮಾಡಿದ್ರೆ 15 ಈಸ್ ಗ್ರೇಟರ್ ದೆನ್ 9. ಸೊ ಗ್ರೇಟರ್ ವ್ಯಾಲ್ಯೂ ಆಗಿದ್ರೆ ಏನಾಗಿರ್ಬೇಕು? ರೈಟ್ ಸೈಡ್ಗೆ ಹೋಗ್ಬೇಕು. ಸೊ 15 ಇಲ್ಲಿ ಬಂತು, ಸರಿನಾ? ಈಗ ವ್ಯಾಲ್ಯೂನ ಇನ್ಸರ್ಟ್ ಮಾಡಿ ಆಯ್ತು ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ನಾನು ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಕಂಡುಹಿಡ್ಕೋಬೇಕು. ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ನಾವು ಕೆಳಗಡೆಯಿಂದ ಮೇಲ್ಗಡೆಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ 15ಗೆ ಲೆಫ್ಟ್ ಚೈಲ್ಡ್ ಕೂಡ ಇಲ್ಲ, ರೈಟ್ ಚೈಲ್ಡ್ ಕೂಡ ಇಲ್ಲ. ಸೊ 0 ಮೈನಸ್ 0 ವಿಲ್ ಬಿ ಈಕ್ವಲ್ ಟು 0. ಸೊ 0 ನಮ್ಮ ರೇಂಜ್ ಅಲ್ಲಿ ಇದೆ, ಕರೆಕ್ಟ್. ನೆಕ್ಸ್ಟ್ ಇನ್ನೊಂದು ನೋಡಿಗೆ ಹೋಗೋಣ, ಯಾವುದು? 9. ಸೊ 9ಗೆ ಏನಾದ್ರೂ ಲೆಫ್ಟ್ ಸಬ್ ಟ್ರೀ ಏನಾದ್ರೂ ಇದೆಯಾ? ಇಲ್ಲ. ಸೊ 0 ಮೈನಸ್ ರೈಟ್ ಅಲ್ಲಿ ರೈಟ್ ಸಬ್ ಟ್ರೀ ಇದೆ. ಸೊ ಆ ರೈಟ್ ಸಬ್ ಟ್ರೀ ಅಲ್ಲಿ ಕೇವಲ ಒಂದೇ ಒಂದು ನೋಡಿದೆ. ಏನು? ರೈಟ್ ಸಬ್ ಟ್ರೀ ಅಲ್ಲಿ ಕೇವಲ ಒಂದೇ ಒಂದು ನೋಡಿದೆ. ಸೊ 0 ಮೈನಸ್ 1 ವಿಲ್ ಬಿ ಈಕ್ವಲ್ ಟು -1. ಸೊ ಇದರ ಈ ನೋಡಿನ ಬ್ಯಾಲೆನ್ಸ್ ಫ್ಯಾಕ್ಟರ್ ಏನ್ ಬಂತು? -1. ಸೊ ಅದು ಕೂಡ ನನ್ನ ರೇಂಜ್ ಅಲ್ಲಿ ಇದೆ ಅಂತಂದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಬ್ಯಾಲೆನ್ಸ್ ಫ್ಯಾಕ್ಟರ್ ಏನಾದ್ರೂ ಮಿಸ್ ಮ್ಯಾಚ್ ಆದ್ರೆ ಮಾತ್ರ, ಅಂದ್ರೆ ಅನ್ಬ್ಯಾಲೆನ್ಸ್ ಆದ್ರೆ ಮಾತ್ರ ನಾವು ರೊಟೇಷನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಸೊ ಅದು ಯಾವ ರೀತಿ ಅಂತ ನೋಡ್ತಾ ಹೋಗ್ಬೇಕು.
ಯಾಕಂತಂದ್ರೆ ಇಲ್ಲಿ ಇನ್ನೂ ಬಂದಿಲ್ಲ ರೊಟೇಷನ್ಸ್, ಆಮೇಲೆ ಬರ್ತಾರೆ. ಸ್ಟೆಪ್ ನಂಬರ್ 3. ಸೊ ಸ್ಟೆಪ್ ನಂಬರ್ 3 ಏನು, ನೆಕ್ಸ್ಟ್ ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡೋಣ. 9 ಆಲ್ರೆಡಿ ಇತ್ತು, 15 ಕೂಡ ಇತ್ತು. ಈಗ ಫಸ್ಟ್ 20ನ ಯಾರ ಜೊತೆ ಕಂಪೇರ್ ಮಾಡಬೇಕು, ರೂಟ್ ಇಂದನೇ ಕಂಪೇರ್ ಮಾಡ್ತಾ ಹೋಗ್ಬೇಕು. ಸೊ 20 is greater than 9, ಗ್ರೇಟರ್ ಅಂತಂದ್ರೆ ಬಲಗಡೆ. 20 is greater than 15, ಸೊ ಗ್ರೇಟರ್ ಅಂತಂದ್ರೆ ಬಲಗಡೆ. ಸೊ 20 ಇಲ್ಲಿಗೆ ಬಂತು. ಒಂದು ಸಲ ಇನ್ಸರ್ಟ್ ಮಾಡಾದ್ಮೇಲೆ ಏನ್ ಮಾಡಬೇಕು, ಅದರ ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಚೆಕ್ ಮಾಡಬೇಕು. ಬ್ಯಾಲೆನ್ಸ್ ಫ್ಯಾಕ್ಟರ್ ಯಾವ ರೀತಿ ಚೆಕ್ ಮಾಡ್ತೀರಾ, ಲೆಫ್ಟ್ ಸಬ್ ಟ್ರೀ ಇದೆಯಾ, ಇಲ್ಲ, ಸೊ 0 ಮೈನಸ್. ರೈಟ್ ಸಬ್ ಟ್ರೀ ಇದೆಯಾ, ಇಲ್ಲ, ಸೊ 0 ಮೈನಸ್ 0 is 0. ನೆಕ್ಸ್ಟ್ ಈ ನೋಡಿಗೆ ಬರೋಣ. ಸೊ ಲೆಫ್ಟ್ ಸಬ್ ಟ್ರೀ ಏನಾದ್ರೂ ಇದೆಯಾ ಈ ನೋಡ್ಗೆ, ಇಲ್ಲ, ಸೊ 0 ಮೈನಸ್. ರೈಟ್ ಸಬ್ ಟ್ರೀ ಇದೆಯಾ, ಇದೆ. ಸೊ ಎಷ್ಟು ಎಲಿಮೆಂಟ್ ಇದಾವೆ ರೈಟ್ ಸಬ್ ಟ್ರೀ ಅಂತಂದ್ರೆ ಇದರ ರೈಟ್ ಸೈಡ್ಗೆ ಡೈರೆಕ್ಟ್ ಕನೆಕ್ಷನ್ ಇದ್ದಂಗೆ ಎಷ್ಟು ನೋಡ್ಗಳಿದಾವೆ ಅಂತ ಹುಡುಕ್ಬೇಕು. ಇಲ್ಲಿ ಕೇವಲ ಒಂದೇ ಒಂದಿದೆ, ಸೊ 0 ಮೈನಸ್ 1 ವಿಲ್ ಬಿ ಮೈನಸ್ 1. ಸೊ ಇದು ಕೂಡ ರೇಂಜ್ ಅಲ್ಲಿ ಇದೆ. ನೆಕ್ಸ್ಟ್ 9 ನೋಡಿಗೆ ನೋಡೋಣ. ಈಗ ನೋಡಿ ಲೆಫ್ಟ್ ಸಬ್ ಟ್ರೀ ಏನಾದ್ರೂ ಇದೆಯಾ, ಇಲ್ಲ, ಸೊ 0 ಮೈನಸ್. ರೈಟ್ ಸಬ್ ಟ್ರೀ ಇದೆಯಾ, ಎಸ್. ಸೊ ಅದರಲ್ಲಿ ಎಷ್ಟು ಎಲಿಮೆಂಟ್ಗಳಿದಾವೆ, ಇದರ ಬಲಗಡೆ ಏನ್ ಬರುತ್ತೋ ಅದಷ್ಟು ಕೂಡ ರೈಟ್ ಸಬ್ ಟ್ರೀ ಆಗುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ನೋಡ್ಗಳು ಎಷ್ಟಿದಾವೆ ಅಂತ ಬರ್ಕೋಬೇಕು. 1 2 ನೋಡಲ್ವಾ, ಸೊ 2. ಸೊ 0 ಮೈನಸ್ 2 ವಿಲ್ ಬಿ ಈಕ್ವಲ್ ಟು ಮೈನಸ್ 2. ಸೊ ಇಲ್ಲಿ ಏನಾಯ್ತು, ಅನ್ಬ್ಯಾಲೆನ್ಸ್ ಆಯ್ತು. ಯಾಕೆ ಬ್ಯಾಲೆನ್ಸ್ ಆಗಬೇಕು ಅಂತಂದ್ರೆ -1 0 ಮತ್ತೆ 1 ಈ ಮೂರು ವ್ಯಾಲ್ಯೂ ಇದೆ, ಯಾವ್ದಾದ್ರು ಒಂದಾಗಿರ್ಬೇಕು. ಬಟ್ ಇಲ್ಲೇನಾಗಿದೆ -2 ಆಗಿದೆ. ಸೊ ಈ -2 ಅನ್ನ ನಾನು ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸ್ ಫ್ಯಾಕ್ಟರ್ ರೇಂಜ್ ಅಲ್ಲಿ ಬರಂಗ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀವಿ, ರೊಟೇಷನ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ರೊಟೇಷನ್ಸ್ ಗೊತ್ತಾಗ್ಲಿಲ್ಲ ಅಂತಂದ್ರೂ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ಫಸ್ಟ್ 9 ಅನ್ನ ನಾನು ಇನ್ಸರ್ಟ್ ಮಾಡಿದ್ದೆ. 9 ಆದ್ಮೇಲೆ 15 ಅನ್ನ ನಾನು ಯಾವ ಕಡೆ ಇನ್ಸರ್ಟ್ ಮಾಡಿದ್ದೀನಿ, ರೈಟ್ ಸೈಡ್ಗೆ ಇನ್ಸರ್ಟ್ ಮಾಡಿ. 9 ನ ರೈಟ್ಗೆ 15 ಹೋಗಿದೆ. ನೆಕ್ಸ್ಟ್ 15 ನ ರೈಟ್ ಸೈಡ್ಗೆ ಏನಾಗಿದೆ, 20 ಹೋಗಿದೆ. ಇಲ್ಲಿ ಯಾವ ರೊಟೇಷನ್ ಬಂತು, ಆರ್ ರೊಟೇಷನ್ ಅಂತಂದ್ರೆ ರೈಟ್ ರೊಟೇಷನ್. ಸೊ ಈ ಕಂಡೀಷನ್ ಬಂದಾಗ ನಾವೇನ್ ಮಾಡ್ತೀವಿ, ಸಿಂಗಲ್ ಲೆಫ್ಟ್ ರೊಟೇಷನ್ ಅನ್ನ ಮಾಡ್ತೀವಿ. ಏನ್ ಮಾಡ್ತೀವಿ, ಸಿಂಗಲ್ ಲೆಫ್ಟ್ ರೊಟೇಷನ್. ಸೊ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ, ಶಾರ್ಟ್ ಟ್ರಿಕ್ ಕೂಡ ಹೇಳ್ಕೊಡ್ತೀನಿ, ಸರಿನಾ. ಸೊ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಮಾಡ್ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲ, ಇದೇ ಸ್ಟೆಪ್ ಅಲ್ಲಿ ನಾವು ಬರಿಬೇಕಾಗಿರೋದು, ಅಂದ್ರೆ ಬ್ಯಾಲೆನ್ಸ್ ಮಾಡಬೇಕಾಗಿರೋದು. ಸೊ ನಾನೇನ್ ಹೇಳಿದೆ, ರೈಟ್ ಇದ್ದಾಗ ಒಂದು ಲೆಫ್ಟ್ ರೊಟೇಷನ್ ಅನ್ನ ಮಾಡ್ಬೇಕು. ಸೊ ಒಂದು ಲೆಫ್ಟ್ ರೊಟೇಷನ್ ಅಂದ್ರೆ ಏನಾಗುತ್ತೆ, ಈ 9 ಇದೆಯಲ್ಲ, ಸೊ ಅದು ಕೆಳಗಡೆ ಹೋಗುತ್ತೆ, ಒಂದು ಲೆವೆಲ್ ಕೆಳಗಡೆ ಹೋಗುತ್ತೆ. ಸೊ 15 ಅದೇ ರೀತಿ ಉಳ್ಕೊಳ್ಳುತ್ತೆ, 20 ಅದೇ ರೀತಿ ಉಳ್ಕೊಳ್ಳುತ್ತೆ. ಈ 9 ಏನಾಗುತ್ತೆ, ಕೆಳಗಡೆ ಬರುತ್ತೆ ನೋಡಿ. ಈಗ ನಮಗೆ ಹೊಸದಾಗಿ ಕನ್ವರ್ಟ್ ಮಾಡಿದ್ವಿ, ಬ್ಯಾಲೆನ್ಸ್ ಫ್ಯಾಕ್ಟರ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗೋ ರೀತಿ. ಈಗ ನೋಡಿ, ಇದು ಬೈನರಿ ಸರ್ಚ್ ಟ್ರೀ ಅನ್ನ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದ್ಯಾ, ಎಸ್. 15 ಗಿನ್ನ 9 ಸಿಕ್ತು, ಸೊ ಲೆಫ್ಟ್ ಸೈಡ್. 20 ಇಸ್ ಬಿಗರ್ ಒನ್, ಸೊ ರೈಟ್ ಸೈಡ್. ಸೊ ಬೈನರಿ ಸರ್ಚ್ ಟ್ರೀ ಅನ್ನು ಕೂಡ ಅದು ಸ್ಯಾಟಿಸ್ಫೈ ಮಾಡ್ತಾ ಇದೆ. ನೆಕ್ಸ್ಟ್ ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಸ್ಯಾಟಿಸ್ಫೈ ಮಾಡ್ತಿದ್ಯಾ. 9 ಗೆ ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ, 0 ಮೈನಸ್ 0 0. ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ, 0 ಮೈನಸ್ 0 0. ಲೆಫ್ಟ್ ಅಲ್ಲಿ ಒಂದು, ರೈಟ್ ಅಲ್ಲಿ ಒಂದು, ಸೊ 1 ಮೈನಸ್ 1 ವಿಲ್ ಬಿ ಈಕ್ವಲ್ ಟು 0. ಸೊ ಇದೇನ್ ಮಾಡ್ತಾ ಇದೆ, ಇದು ನಮ್ಮ ಬ್ಯಾಲೆನ್ಸ್ ಫ್ಯಾಕ್ಟರ್ ರೇಂಜ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಸೊ ಇದು ಕನ್ವೆನ್ಷನಲ್ ಮೆಥಡ್. 2 ರೈಟ್ ಬಂತಂದ್ರೆ ಒಂದು ಲೆಫ್ಟ್ ರೊಟೇಷನ್ ಅನ್ನ ಹಾಕ್ಬಿಟ್ಟು ಸಾಲ್ವ್ ಮಾಡೋದು. ಅಣ್ಣ ನನಗೆ ಗೊತ್ತಿಲ್ಲ, ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆದಂಗಾಗುತ್ತೆ, ನನಗೆ ರೊಟೇಷನ್ಸೇ ಬೇಕಾಗಿಲ್ಲ, ಶಾರ್ಟ್ ಟ್ರಿಕ್ ಹೇಳ್ಕೊಟ್ಬಿಡು, ಸಿಂಪಲ್ ಶಾರ್ಟ್ ಟ್ರಿಕ್. ಲೆಫ್ಟ್ ಇರ್ಲಿ, ರೈಟ್ ಇರ್ಲಿ, ರೈಟ್ ಲೆಫ್ಟ್ ಇರ್ಲಿ, ಲೆಫ್ಟ್ ರೈಟ್ ಇರ್ಲಿ, ಸಿಂಪಲ್ ಏನ್ ಗೊತ್ತಾ, ಆ 3 ಎಲಿಮೆಂಟ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಡ್ರಿ. ಸೊ ಫಸ್ಟ್ 9 ಬರುತ್ತೆ, ನೆಕ್ಸ್ಟ್ 15 ಬರುತ್ತೆ, ನೆಕ್ಸ್ಟ್ 20 ಬರುತ್ತೆ. ಮಧ್ಯದಲ್ಲಿ ಇದೆಯಲ್ಲ ಮಿಡಲ್ ಎಲಿಮೆಂಟ್, ಅದನ್ನ ರೂಟ್ ಮಾಡಿ ನೋಡಿ, ರೂಟ್ ಮಾಡಿದೀವಿ. 15 ಗಿಂತ ಚಿಕ್ಕ ವ್ಯಾಲ್ಯೂ ಇದೆಯಲ್ಲ ಅದನ್ನ ಲೆಫ್ಟ್ ಸೈಡ್ ಬರೀರಿ, ಲೆಫ್ಟ್ ಚೈಲ್ಡ್ ಆಗಿ ಬರೀರಿ. ನೆಕ್ಸ್ಟ್ ರೈಟ್ ಅಲ್ಲಿ ಇರುವಂತದ್ದನ್ನ ರೈಟ್ ಚೈಲ್ಡ್ ಆಗಿ ಬರೀರಿ. ನೋಡಿ ಫೈನಲ್ ಆನ್ಸರ್ ಈಸಿಯಾಗಿ ಬಂತ. ಲೆಫ್ಟ್ ಬೇಡ, ರೈಟ್ ಬೇಡ, ಏನು ಬೇಡ. ಈ 3 ನಂಬರ್ ಗಳನ್ನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆದು ಬಿಡೋದು. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆದ್ಬಿಟ್ಟು ಮಧ್ಯದಲ್ಲಿ ಯಾವ್ದು ಎಲಿಮೆಂಟ್ ಇದೆ ಅದನ್ನ ರೂಟ್ ಮಾಡ್ರಿ. ಅದಕ್ಕಿಂತ ಚಿಕ್ಕದಿರುವಂತ ವ್ಯಾಲ್ಯೂನ ಲೆಫ್ಟ್ ಚೈಲ್ಡ್ ಮಾಡ್ರಿ, ಅದಕ್ಕಿಂತ ದೊಡ್ಡದಿರುವಂತ ವ್ಯಾಲ್ಯೂನ ರೈಟ್ ಚೈಲ್ಡ್ ಮಾಡ್ರಿ. ಸೊ ಇದು ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ರೈಟ್ ಇರಲಿ, ಲೆಫ್ಟ್ ಇರಲಿ, ರೈಟ್ ಲೆಫ್ಟ್ ಇರಲಿ, ಲೆಫ್ಟ್ ಇರಲಿ, ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಸೊ ನಾನು ಇನ್ನೂ ತೋರಿಸ್ತಾ ಹೋಗ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇನ್ನೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 4 ಹೋಗೋಣ. ಸ್ಟೆಪ್ ನಂಬರ್ 4. ಸೊ ಸ್ಟೆಪ್ ನಂಬರ್ 4 ಹೋಗ್ಬೇಕಾದ್ರೆ ಅಪ್ಡೇಟ್ ಆಗಿರುವಂತಹ ನಮ್ಮ ಟ್ರೀ ಅಥವಾ ಗ್ರಾಫ್ ಅನ್ನ ಬರ್ಕೋಬೇಕು. ಸೊ 15, ನೆಕ್ಸ್ಟ್ 20, ಈ ಕಡೆ 9, ಸರಿನಾ. ಈಗ ನೆಕ್ಸ್ಟ್ ಯಾವ ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕಾಗಿರೋದು, 8. ಕಂಪ್ಯಾರಿಸನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ರೂಟ್ ಇಂದ. 15 ಗಿನ್ನ 8 ಚಿಕ್ಕದು, ಸೊ ಲೆಫ್ಟ್ ಸೈಡ್. 9 ಗಿನ್ನ ಕೂಡ 8 ಚಿಕ್ಕದು, ಸೊ ಲೆಫ್ಟ್ ಸೈಡ್. ಸೊ ಲೆಫ್ಟ್ ಸೈಡ್ಗೆ ಬರಬೇಕು 8. ಸೊ ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನು ಚೆಕ್ ಮಾಡಿ. 8 ಗೆ ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ, 0 ಮೈನಸ್ 0 0. 9 ಗೆ ಲೆಫ್ಟ್ ಚೈಲ್ಡ್ ಇದೆ 1 ಮೈನಸ್, ರೈಟ್ ಚೈಲ್ಡ್ ಇಲ್ಲ 0, ಸೊ 1 ಮೈನಸ್ 0 is 1. ನೆಕ್ಸ್ಟ್ 20 ಗೆ, ಸೊ ಈ ಲೆವೆಲ್ ಬೈ ಲೆವೆಲ್ ಹೋಗ್ಬೇಕು. ಸೊ 20 ನೋಡಿ, ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ, 0 ಮೈನಸ್ 0 0 ಆಯ್ತು. ನೆಕ್ಸ್ಟ್ ಇಲ್ಲಿ
ಈ 15ಗೆ ಲೆಫ್ಟ್ ಸಬ್ ಟ್ರೀ ಇದೆ, ಆ ಲೆಫ್ಟ್ ಸಬ್ ಟ್ರೀಯಲ್ಲಿ 2 ನೋಡ್ಗಳಿದ್ದಾವೆ. ಸೊ 2 ಮೈನಸ್ ರೈಟ್ ಸಬ್ ಟ್ರೀಯಲ್ಲಿ ಕೇವಲ ಒಂದೇ ಒಂದು ನೋಡ್ ಇದೆ. 2 ಮೈನಸ್ 1 ವಿಲ್ ಬಿ 1. ಸೊ ಇಲ್ಲಿ ಜನರೇಟ್ ಆದಂತಹ ಬ್ಯಾಲೆನ್ಸ್ ವೆಕ್ಟರ್ ಎಲ್ಲವೂ ಕೂಡ ರೇಂಜ್ ಅಲ್ಲಿ ಇದಾವೆ. ಸೊ ಇಲ್ಲಿ ರೊಟೇಷನ್ಸಿನ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಸ್ಟೆಪ್ ನಂಬರ್ 5. ಸೊ ಸ್ಟೆಪ್ ನಂಬರ್ 5 ಅಲ್ಲಿ ನಾನು 7 ಅನ್ನ ಇನ್ಸರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಅಪ್ಡೇಟ್ ಆಗಿರುವಂತಹ ಗ್ರಾಫ್ ಅನ್ನ ಅಥವಾ ಟ್ರೀ ಅನ್ನ ಬರ್ಕೊಳ್ಳಿ. 15, 9, 20, 8. ಈಗ ಇನ್ಸರ್ಟ್ ಮಾಡಬೇಕಾಗಿರುವಂತದ್ದು 7. ಸೊ ಕಂಪ್ಯಾರಿಸನ್ ಸ್ಟಾರ್ಟ್ಸ್ ಫ್ರಮ್ ದ ರೂಟ್ ನೋಡ್. 15 ಗಿನ್ನ 7 ಚಿಕ್ದು, ಸೊ ಲೆಫ್ಟ್ ಸೈಡ್. 9 ಗಿನ್ನ ಕೂಡ 7 ಚಿಕ್ದು, ಸೊ ಲೆಫ್ಟ್ ಸೈಡ್. 8 ಗಿನ್ನ ಕೂಡ 7 ಚಿಕ್ದು, ಸೊ ಲೆಫ್ಟ್ ಸೈಡ್. ಸೊ ಲೆಫ್ಟ್ ಸೈಡ್ಗೆ ನಾನು ನೋಡನ್ನ ಬರಿಬೇಕು. ಒಂದ್ಸರಿ ಇನ್ಸರ್ಟ್ ಮಾಡಾದ್ಮೇಲೆ ಬೈನರಿ ಸರ್ಚ್ ಟ್ರೀದು ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಕಂಡುಹಿಡಬೇಕು. ಸೊ 7 ನೋಡಿಗೆ ಫಸ್ಟ್ ಕಂಡುಹಿಡಿಯೋಣ. ಸೊ ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇಲ್ಲ. 0 ಮೈನಸ್ 0 0. 8ಗೆ ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡ್ ಇಲ್ಲ. ಲೆಫ್ಟ್ ಸೈಡ್ 1 ಇದೆ, ರೈಟ್ ಸೈಡ್ ಇಲ್ಲ. ಸೊ 1 ಮೈನಸ್ 0 ಇಸ್ 1. ಹೀಗೆ ನೀವು ನೋಡಿದ್ರೆ ಲೆಫ್ಟ್ ಸಬ್ ಟ್ರೀ ಇದೆ, ಅದರಲ್ಲಿ 2 ನೋಡಿದಾವೆ. ಲೆಫ್ಟ್ ಸಬ್ ಟ್ರೀಯಲ್ಲಿ 2 ನೋಡ್. ಸೊ 2 ಮೈನಸ್ ರೈಟ್ ಸಬ್ ಟ್ರೀ ಇಲ್ಲ 9ಗೆ. ಸೊ 0. 2 ಮೈನಸ್ 0 ಇಸ್ 2. ಸೊ ಇಲ್ಲೇನಾಯ್ತು, ಅನ್ಬ್ಯಾಲೆನ್ಸ್ ಆಯ್ತು. ಸೊ ಫಸ್ಟ್ ನೀವೇನ್ ಮಾಡ್ಬೇಕು ಗೊತ್ತಾ, ಅನ್ಬ್ಯಾಲೆನ್ಸ್ ಯಾವ ನೋಡಲ್ ಆಗಿದೆ ಅದನ್ನ ರೌಂಡ್ ಅಪ್ ಮಾಡ್ಕೊಳ್ಳೋಣ. ಈ ಅನ್ಬ್ಯಾಲೆನ್ಸ್ ಆಗೋದಕ್ಕೆ ಕಾರಣ ಯಾರು? ಇವರಿಬ್ರು. ನೋಡಿ, ಇಲ್ಲಿಂದ ಅಲ್ವಾ ನಾನು ಶುರು ಮಾಡಿದ್ದು. ಸೊ ಈ ಒಂದು ನೋಡ್ 9 ಅನ್ಬ್ಯಾಲೆನ್ಸ್ ಆಗ್ಬೇಕು ಅಂತ ಅಂದಾಗ ನಾವೇನ್ ಮಾಡಿದ್ವಿ, ಈ 2 ನೋಡ್ಗಳನ್ನೇ ಅಲ್ವಾ ಇಲ್ಲಿ ತಾಂಡಿರೋದು. 2 ಲೆಫ್ಟ್ ಸಬ್ ಟ್ರೀ 2 ನೋಡ್ಗಳಿವೆ ಅಲ್ವಾ. ಸೊ ಇವು ಮೇನ್ ಕಾರಣ ಆಗಿರೋದ್ರಿಂದ ಇವರಿಬ್ರನ್ನ ಸೇರಿಸ್ಕೊಂಡು ಮತ್ತೆ ಯಾರ ಹತ್ರ ಅನ್ಬ್ಯಾಲೆನ್ಸ್ ಆಗಿದೆ ಆ 3 ಜನನು ಸೇರಿಸ್ಕೊಳ್ರಿ. ಒಂಥರ 3 ಇಡಿಯಟ್ಸ್ ತರ ಸೇರಿಸ್ಕೊಂಡ್ಬಿಡೋದು. ಸೊ ಇವರನ್ನ ನಾವು ಇವಾಗ ಸರಿ ಮಾಡ್ಬೇಕು. ಯಾವ ರೀತಿ ಸರಿ ಮಾಡೋದು? ಸಿಂಪಲ್. 15 ಮತ್ತೆ 20 ಯಾವ ರೀತಿ ಇದೆ ಅದೇ ರೀತಿ ಬರ್ಕೊಳ್ರಿ. 15 ಮತ್ತೆ 20. ಸೊ ಕನ್ವೆನ್ಷನಲ್ ಮೆಥಡ್ ಅಲ್ಲೂ ಕೂಡ ಹೇಳ್ಕೊಡ್ತೀನಿ, ಈಸಿ ಟ್ರಿಕ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಅದೇ ಒಂದು ಟೆಕ್ನಿಕ್ ನೀವು ಹಾಕ್ರಿ, ನಾನು ಬರೆಯೋಕ್ಕಿಂತ ಮುಂಚೆನೆ ನಿಮಗೆ ಆನ್ಸರ್ ಸಿಗುತ್ತೆ. ಏನ್ ಮಾಡಬೇಕು ಫಸ್ಟ್ ಇವಾಗ ಕನ್ವೆನ್ಷನಲ್ ಅಲ್ಲಿ. ಸೊ ನೋಡಿ, 9 ಆದ್ಮೇಲೆ 8 ಅನ್ನ 9ನ ಲೆಫ್ಟ್ ಸೈಡ್ಗೆ ಇನ್ಸರ್ಟ್ ಮಾಡಿರೋದು, ಲೆಫ್ಟ್ ಚೈಲ್ಡ್ ಆಗಿ. 8ನ ಲೆಫ್ಟ್ ಚೈಲ್ಡ್ ಆಗಿ 7 ಬಂದಿರೋದು. ಸೊ ಇಲ್ಲೇನಾಯ್ತು, ಲೆಫ್ಟ್ ರೊಟೇಷನ್. ಸೊ ಇಲ್ಲೇನ್ ಮಾಡಿದ್ವಿ, ರೈಟ್ ರೊಟೇಷನ್ ಇದ್ದಾಗ ಒಂದು ಉಲ್ಟಾ ಲೆಫ್ಟ್ ರೊಟೇಷನ್ ಮಾಡಿದ್ವಿ. ಇಲ್ಲಿ ಲೆಫ್ಟ್ ರೊಟೇಷನ್ ಇದ್ದಾಗ ಉಲ್ಟಾ ಒಂದು ಸಿಂಗಲ್ ರೈಟ್ ರೊಟೇಷನ್ ಅನ್ನ ಮಾಡಬೇಕು. ಸೊ ಒಂದು ಸಿಂಗಲ್ ರೈಟ್ ರೊಟೇಷನ್ ಮಾಡಿದ್ರೆ ಏನಾಗುತ್ತೆ, ಈ 9 ಒಂದು ಲೆವೆಲ್ ಕೆಳಗಡೆ ಬರುತ್ತೆ ಅಂತ ಅಂದ್ರೆ 8 ರೂಟ್ ಆಗುತ್ತೆ. ಸೊ 8 9 ಒಂದು ಲೆವೆಲ್ ಕೆಳಗಡೆ ಬಂತು. ನೆಕ್ಸ್ಟ್ 7 ಅದೇ ರೀತಿ ಉಳಿತು. ಸಿಂಪಲ್. ಇದನ್ನೇ ನಾನೇನಾದ್ರೂ ಕೂಡ ಈಸಿ ಟ್ರಿಕ್ ಹೇಳ್ಕೊಟ್ಟಿದ್ದೀನಲ್ಲ, ಆ ತರ ಮಾಡಬೇಕು ಅಂತಂದ್ರೆ ಇದೇ 3 ನಂಬರ್ಗಳಲ್ವಾ, ಅವ್ರನ್ನ ಇನ್ಕ್ರೀಸಿಂಗ್ ಆರ್ಡರ್ ಬರೀರಿ. 7 8 9. ಸೊ ಇವಾಗ ಮಧ್ಯದಲ್ಲಿರೋದು ಯಾರು? 8. ಸೊ 8 ಅನ್ನ ರೂಟ್ ಮಾಡಬೇಕು. ಅದಕ್ಕಿಂತ ದೊಡ್ಡ ವ್ಯಾಲ್ಯೂನ ಬಲಗಡೆ, ಅದಕ್ಕಿಂತ ಚಿಕ್ಕ ವ್ಯಾಲ್ಯೂನ ಎಡಗಡೆ. ಸಿಂಪಲ್. ಸೊ ಇವಾಗ ಬ್ಯಾಲೆನ್ಸ್ ಫ್ಯಾಕ್ಟರ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ. ನೋಡಿ, 7ಗೆ ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇಲ್ಲ. 0 ಮೈನಸ್ 0 0. 9ಗೆ ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇಲ್ಲ. 0 ಮೈನಸ್ 0 0. ನೆಕ್ಸ್ಟ್ 20ಗೆ ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇಲ್ಲ. 0 ಮೈನಸ್ 0 0. 8ಗೆ ಒಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್. 1 ಮೈನಸ್ 1 ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ 15ಗೆ 1 2. ಸೊ 15ಗೆ ಲೆಫ್ಟ್ ಸಬ್ ಟ್ರೀ ಇದೆ. ಲೆಫ್ಟ್ ಸಬ್ ಟ್ರೀಯಲ್ಲಿ ಮ್ಯಾಕ್ಸಿಮಮ್ ಡೈರೆಕ್ಟ್ ಕನೆಕ್ಷನ್ ಲಿಂಕ್ ತರನೇ ಮ್ಯಾಕ್ಸಿಮಮ್ ಎಷ್ಟು ನೋಡ್ಗಳಿದಾವೆ ಅಂತ ನೋಡಿ. 1 2 ಈ ರೀತಿನೂ ಕೇಳ್ಬೇಕು. 1 2. ಸೊ ಮ್ಯಾಕ್ಸಿಮಮ್ ಎಷ್ಟು ನೋಡ್ಗಳಿದಾವೆ ಇದರಲ್ಲಿ? 2 ಇದೆ. ಮೈನಸ್ ಇಲ್ಲಿ ರೈಟ್ ಸಬ್ ಟ್ರೀಯಲ್ಲಿ ಎಷ್ಟಿದಾವೆ? 1. ಸರಿನಾ? ಒಂದೇ ಸೀರೀಸ್ ಅಲ್ಲಿ ಹೋಗ್ಬೇಕು. ಈ ಸೀರೀಸ್ ತಗೊಂಡ್ರೆ 2 ಬರ್ತವೆ, ಈ ಸೀರೀಸ್ ತಗೊಂಡ್ರೆ 2 ಬರ್ತವೆ. ಆ ರೀತಿ ಬರ್ಬೇಕು. ಇಲ್ಲಿ 3 ಇದಾವೆ ಅಂತ 3 ಬರೆಯಕ್ಕೆ ಹೋಗ್ಬೇಡ್ರಿ. ಸರಿನಾ? ಸೀರೀಸ್ ಅನ್ನ ತಗೊಂತ ಹೋಗ್ಬೇಕು. ಸೊ 2 ಮೈನಸ್ 1 ವಿಲ್ ಬಿ ಈಕ್ವಲ್ ಟು 1. ಬ್ಯಾಲೆನ್ಸ್ ಫ್ಯಾಕ್ಟರ್ ಕರೆಕ್ಟ್ ಇದೆಯಾ? 1 ಬಂದಿದೆ ಮತ್ತೆ 0 ಬಂದಿದೆ. ಅವೆರಡು ಕೂಡ ರೇಂಜ್ ಅಲ್ಲಿ ಇದ್ದಾವೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಸ್ಟೆಪ್ ನಂಬರ್ 6. ಸೊ ಸ್ಟೆಪ್ ನಂಬರ್ 6 ಅಲ್ಲಿ 13 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ ಇಲ್ಲಿ ಅಪ್ಡೇಟ್ ಆಗಿದೆಯಲ್ಲ ಅಂತ ಅಂದ್ರೆ ನಾವು ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಬ್ಯಾಲೆನ್ಸ್ ಮಾಡಿದೀವಲ್ಲ, ಆ ಒಂದು ಟ್ರೀ ಅಥವಾ ಗ್ರಾಫ್ ಅನ್ನ ಬರ್ಕೊಳ್ಳಿ. 15 20 ನೆಕ್ಸ್ಟ್ 8 9 7. ಸರಿನಾ? ಈಗ ಯಾರನ್ನ ನಾನು ಇನ್ಸರ್ಟ್ ಮಾಡಬೇಕಾಗಿರುವಂತದ್ದು 13. ಸೊ 13 ಫಸ್ಟ್ ಯಾರ ಹತ್ರ ಕಂಪ್ಯಾರಿಸನ್ ಮಾಡಬೇಕು? ರೂಟ್ ಹತ್ರ. 15 ಗಿನ್ನ 13 ಚಿಕ್ಕದು, ಸೊ ಲೆಫ್ಟ್ ಸೈಡ್. 8 ಗಿನ್ನ 13 ದೊಡ್ಡದು, ಸೊ ರೈಟ್ ಸೈಡ್. 9 ಗಿನ್ನ ಕೂಡ 13 ದೊಡ್ಡದು, ಸೊ ರೈಟ್ ಸೈಡ್. ಸೊ 13 ಇಲ್ಲಿ ಇನ್ಸರ್ಟ್ ಆಗುತ್ತೆ. ಒಂದು ಸಲ ಬೈನರಿ ಸರ್ಚ್ ಟ್ರೀದು ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡ್ಕೊಂಡು ಇನ್ಸರ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು? ಬ್ಯಾಲೆನ್ಸ್ ಫ್ಯಾಕ್ಟರ್ ಕಂಡುಹಿಡಿಬೇಕು. ಸೊ 7. ಸೊ ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇಲ್ಲ. 0 ಮೈನಸ್ 0 0. 13ಗೆ ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇಲ್ಲ. 0 ಮೈನಸ್ 0 0. ನೆಕ್ಸ್ಟ್ 20ಗೆ ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇಲ್ಲ. 0 ಮೈನಸ್ 0 0.
9ಗೆ ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಸೈಡ್ ಅಲ್ಲಿ ಒಂದು ನೋಡಿದೆ, ಸೊ 0 - 1 ವಿಲ್ ಬಿ ಈಕ್ವಲ್ ಟು -1. ನೆಕ್ಸ್ಟ್ 8ಗೆ ಲೆಫ್ಟ್ ಸಬ್ ಟ್ರೀ ಇದೆ, ಬಟ್ ಒಂದೇ ಒಂದು ನೋಡಿದೆ, ಸೊ 1 ಮೈನಸ್. 8ಗೆ ರೈಟ್ ಸಬ್ ಟ್ರೀ ಇದೆ, ಇದಷ್ಟು ಕೂಡ ರೈಟ್ ಸಬ್ ಟ್ರೀ ಆಗುತ್ತೆ 8ಗೆ. ಸೊ ಇದರಲ್ಲಿ ಎಷ್ಟು ಎಲಿಮೆಂಟ್ಗಳಿದಾವೆ ಮ್ಯಾಕ್ಸಿಮಮ್ ಚೈನ್ ಲಿಂಕ್ ಪ್ರಕಾರ ಅಂತಂದ್ರೆ ಸೀಕ್ವೆನ್ಸ್ ಪ್ರಕಾರ 2 ಇದಾವೆ. ಸೊ 1 - 2 ಅಂತಂದ್ರೆ -1. ನೆಕ್ಸ್ಟ್ ಇಲ್ಲಿ 15ಗೆ, ಸೊ 15ಗೆ ಮ್ಯಾಕ್ಸಿಮಮ್ ಲೆಫ್ಟ್ ಸಬ್ ಟ್ರೀ ಅಲ್ಲಿ ಎಷ್ಟು ನೋಡ್ಗಳು ಲಿಂಕ್ ಆಗಿದೆ ನೋಡಿ. ಇಲ್ಲಿ ನೀವು ಈ ಸೀರೀಸ್ ಅನ್ನ ತಗೊಂಡ್ರೆ 8 7 2 ಬರುತ್ತೆ. ಇದನ್ನ ತಗೊಂಡ್ರೆ 8 9 13 3 ಬರ್ತವೆ. ಸೊ ನಾವು ಮ್ಯಾಕ್ಸಿಮಮ್ ಅನ್ನ ತಗೋಬೇಕು. ಸೊ ಇವಾಗ ಏನಾಗುತ್ತೆ 3 ಆಯ್ತು ಮೈನಸ್ 1 2 3. ಲೆಫ್ಟ್ ಸಬ್ ಟ್ರೀ ಅಲ್ಲಿ ಮ್ಯಾಕ್ಸಿಮಮ್ ಲಿಂಕ್ ಎಷ್ಟಿದೆ 3 ಮೈನಸ್ ರೈಟ್ ಸಬ್ ಟ್ರೀ ಅಲ್ಲಿ ಕೇವಲ ಒಂದೇ ಒಂದು ಎಲಿಮೆಂಟ್ ಇರೋದು 3 - 1 ವಿಲ್ ಬಿ ಈಕ್ವಲ್ ಟು 2. ಸೊ ಇಲ್ಲೇನಾಯ್ತು ಅನ್ಬ್ಯಾಲೆನ್ಸ್ ಆಯ್ತು, ಯಾಕೆ ನಮ್ಮ ಬ್ಯಾಲೆನ್ಸ್ ವೆಕ್ಟರ್ ರೇಂಜ್ ಅಲ್ಲಿ ಬ್ಯಾಲೆನ್ಸ್ ವೆಕ್ಟರ್ ಬರಲಿಲ್ಲ. ಸೊ ಇದನ್ನ ನಾನು ಏನ್ ಮಾಡ್ಬೇಕು, ಬ್ಯಾಲೆನ್ಸ್ ಆಗೋ ರೀತಿ ಮಾಡ್ಬೇಕು. ಸೊ ಇದಕ್ಕೆ ಕಾರಣ ಏನು ನೋಡಿ, 15 ಆದ್ಮೇಲೆ ನಾನು ಏನ್ ಮಾಡಿದೆ 8 ಅನ್ನ ಲೆಫ್ಟಿಗೆ ಹಾಕಿದೆ, ಅಂದ್ರೆ ಲೆಫ್ಟ್ ಚೈಲ್ಡ್ ಆಗಿ ಬಂತು 8. ನೆಕ್ಸ್ಟ್ 9 ಅನ್ನ ಯಾವ ರೀತಿ ಮಾಡಿದೀವಿ ನೋಡಿ, ರೈಟ್ ಅಲ್ವಾ. ಸೊ ಇಲ್ಲೇನಾಯ್ತು ಲೆಫ್ಟ್ ರೈಟ್ ರೊಟೇಷನ್ ಏನಾಗಿದೆ, ಇಲ್ಲಿ ಲೆಫ್ಟ್ ರೈಟ್ ರೊಟೇಷನ್. ಸೊ ಇದನ್ನ ಕನ್ವೆನ್ಷನಲ್ ಆಗು ಸಾಲ್ವ್ ಮಾಡೋಣ, ಈಸಿ ಟ್ರಿಕ್ ಅಲ್ಲೂ ಕೂಡ ಸಾಲ್ವ್ ಮಾಡೋಣ. ಈಸಿ ಟ್ರಿಕ್ ಅಲ್ಲಿ ನೀವು ಆಲ್ರೆಡಿ ಸಾಲ್ವ್ ಮಾಡ್ಬಿಡ್ಬೋದು. ಸೊ ನೋಡಿ ಫಸ್ಟ್ ಲೆಫ್ಟ್ ಬಂದ್ವಿ, ನೆಕ್ಸ್ಟ್ ರೈಟ್ ಹೋದ್ವಿ. ಈಗ ನಮಗೆ ಎಲ್ಲಿ ಅನ್ಬ್ಯಾಲೆನ್ಸ್ ಆಗಿರೋದು 15 ಹತ್ರ. ಸೊ 15 ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಆ 15 ಅನ್ಬ್ಯಾಲೆನ್ಸ್ ಆಗೋದಕ್ಕೆ ಕಾರಣ ಯಾವುದು 3. ಸೊ ಈ 3 ಎಲ್ಲಿಂದ ಬಂದಿದ್ದು ಲೆಫ್ಟ್ ಸಬ್ ಟ್ರೀ ಅಲ್ಲಿ. ಯಾರ್ಯಾರು ನೋಡ್ಕೊಂಡಾಗ 8 9 13. ನನಗೆ ಬೇಕಾಗಿರೋದು 2 ಎಲಿಮೆಂಟ್ಗಳು ಮಾತ್ರ. ಇದಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟ್ ಆದ್ಮೇಲೆ 1 2. ಸೊ ಈ 2 ಎಲಿಮೆಂಟ್, ಸೊ ಈ 3 ಜನನು ಕೂಡ 3 ಇಡಿಯಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಸರಿನಾ. ಸೊ ಯಾರ್ಯಾರನ್ನು ಸೆಲೆಕ್ಟ್ ಮಾಡ್ಕೊಂತೀರಾ, ಯಾರ್ದು ಅನ್ಬ್ಯಾಲೆನ್ಸ್ ಆಗಿದೆ ಅವರು, ಮತ್ತೆ ಅನ್ಬ್ಯಾಲೆನ್ಸ್ ಆಗೋದಕ್ಕೆ ಕಾರಣ ಇರುವಂತದ್ರಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಡೈರೆಕ್ಟ್ ಕನೆಕ್ಷನ್ ಇರುವಂತದ್ರಲ್ಲಿ ಇಬ್ರು, ಸರಿನಾ. ಸೊ 3 ಜನನ ನಾವು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿವಿ. ಕನ್ವೆನ್ಷನಲ್ ಮೆಥಡ್ ಅಂತ ಹೋದ್ರೆ ಲೆಫ್ಟ್ ರೈಟ್ ಇದೆ. ನಾನು ಹೇಳಿದ್ದೀನಿ ಏನು, ಲೆಫ್ಟ್ ರೊಟೇಷನ್ ಬಂದಾಗ ಒಂದು ರೈಟ್ ರೊಟೇಷನ್, ರೈಟ್ ರೊಟೇಷನ್ ಬಂದಾಗ ಒಂದು ಲೆಫ್ಟ್ ರೊಟೇಷನ್. ಬ್ಯಾಲೆನ್ಸ್ ಮಾಡೋದಕ್ಕೆ ಇಲ್ಲಿ ಫಸ್ಟ್ ಕೆಳಗಡೆಯಿಂದ ಮೇಲೆ ಹೋಗ್ಬೇಕಾದ್ರೆ ಫಸ್ಟ್ ರೈಟ್ ರೊಟೇಷನ್ ಇದೆ ಅಂತ ಅಂದ್ರೆ ಏನ್ ಮಾಡ್ಬೇಕು, ಲೆಫ್ಟ್ ಉಲ್ಟಾ ಮಾಡ್ಬೇಕು. ಸೊ ಲೆಫ್ಟ್ ರೊಟೇಷನ್ ಮಾಡಿದ್ರೆ ಏನಾಗುತ್ತೆ ನೋಡಿ, 15 ಅದೇ ರೀತಿ ಉಳ್ಕೊಳುತ್ತೆ. ನೆಕ್ಸ್ಟ್ ಲೆಫ್ಟ್ ರೊಟೇಷನ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, 9 ಹಿಂಗ್ ಹೋಗುತ್ತೆ, 8 ಹಿಂಗ್ ಹೋಗುತ್ತೆ. ಸೊ 9 ಇಲ್ಲಿ ಬರುತ್ತೆ, 8 ಇಲ್ಲಿ ಹೋಗುತ್ತೆ, ನೆಕ್ಸ್ಟ್ 7 ಇಲ್ಲಿ ಉಳ್ಕೊಳುತ್ತೆ. ನೆಕ್ಸ್ಟ್ ಇಲ್ಲಿ 13 ಇದೆಯಲ್ಲ, ಸೊ 13 ಇಲ್ಲೇ ಬರುತ್ತೆ. ಯಾಕೆ ಹಿಂಗಾಯ್ತು ನೋಡಿ, ಇಲ್ಲಿ ನಾವು ಏನಾದ್ರೂ ಕೂಡ ಲೆಫ್ಟ್ ರೊಟೇಷನ್ ಮಾಡಿದ್ವಿ ಅಂತ ಅಂದ್ರೆ ಈ 9 ಇಲ್ಲಿ ಡೈರೆಕ್ಟ್ ಆಗಿ ಕೂತ್ಕೋಬೇಕಿತ್ತಲ್ಲ. ಯಾಕೆ ಹಿಂಗ್ ಮಾಡಿದ್ರಿ ಅಂತಂದ್ರೆ ನೋಡಿ, ನಾವು ಬೈನರಿ ಸರ್ಚ್ ಟ್ರೀ ಅನ್ನು ಕೂಡ ನಾವು ಸ್ಯಾಟಿಸ್ಫೈ ಮಾಡ್ಬೇಕು. ಸೊ ಬೈನರಿ ಸರ್ಚ್ ಟ್ರೀ ಸ್ಯಾಟಿಸ್ಫೈ ಆಗ್ಬೇಕು ಅಂತಂದ್ರೆ ಏನಾಗಬೇಕು, ಒಂದು ನೋಡಿಗಿನ್ನ ಕಡಿಮೆ ಇರೋದು ಲೆಫ್ಟ್ ಅಲ್ಲಿ ಇರಬೇಕು, ಜಾಸ್ತಿ ಇರೋದು ರೈಟಿಗೆ ಹೋಗ್ಬೇಕು. ನೀವ್ ಹೇಳೋ ಪ್ರಕಾರ ಬರಿಬೇಕು ಅಂತಂದ್ರೆ 9 ಇಲ್ಲಿಗೆ ಹೋಯ್ತು ಅಂತ ಅನ್ಕೊಳ್ಳಿ, 9 is not less than 8. ಸೊ ಅವಾಗ ಬೈನರಿ ಸರ್ಚ್ ಟ್ರೀ ಸ್ಯಾಟಿಸ್ಫೈ ಆಗಲ್ಲ. ಸೊ ಇವಾಗ ಏನ್ ಮಾಡ್ತಾ ಇದೀವಿ ನಾವು, ಹಿಂಗೆ ಇದನ್ನ ಡ್ರ್ಯಾಗ್ ಮಾಡ್ತೀವಿ, 8 ಅನ್ನ ಕೆಳಗಡೆ ಡ್ರ್ಯಾಗ್ ಮಾಡ್ತೀವಿ, 9 ಅನ್ನ ಇಲ್ಲಿಗೆ ತಗೊಂಡು ಹೋಗ್ತೀವಿ. 13 9 ಕನೆಕ್ಟ್ ಆಗಿದೆ, ಸೊ ಅದು ರೈಟ್ ಚೈಲ್ಡ್ ಆಗಿ ಬಂದಿದೆ ನೋಡಿ. ಈ ರೀತಿ ಈ ತರ ಡ್ರ್ಯಾಗ್ ಮಾಡ್ತೀವಿ. ಫಸ್ಟ್ ವಿಡಿಯೋ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಟ್ರಿಕ್ ಕೂಡ ಹೇಳ್ಕೊಡ್ತೀನಿ. 20 ಅನ್ಎಫೆಕ್ಟೆಡ್, ಯಾಕೆ ಅದ್ರ ಕಡೆ ಏನು ಆಗೇ ಇಲ್ಲ, ಸರಿನಾ. ಸೊ ಇವಾಗ ಏನ್ ಮಾಡಿದ್ವಿ, ಒಂದು ಲೆಫ್ಟ್ ರೊಟೇಷನ್ ಅನ್ನ ಮಾಡಿದ್ವಿ. ಆನ್ಸರ್ ಕರೆಕ್ಟ್ ಆಗಿ ಬಂದಿದ್ಯಾ, ನೋ. ಇನ್ನೂ ಕೂಡ ನಾವು ಒಂದು ರೈಟ್ ರೊಟೇಷನ್ ಮಾಡ್ಬೇಕು. ಯಾಕೆ ಇಲ್ಲಿ ಲೆಫ್ಟ್ ರೈಟ್ ಇತ್ತು, ರೈಟ್ ಇನ್ ಉಲ್ಟಾ ಲೆಫ್ಟ್ ಮಾಡಿದ್ವಿ. ಸೊ ಲೆಫ್ಟ್ ಇನ್ ಉಲ್ಟಾ ರೈಟ್ ಅನ್ನ ಮಾಡೋಣ. ಸೊ ಲೆಫ್ಟ್ ಇನ್ ಉಲ್ಟಾ ರೈಟ್ ಮಾಡಬೇಕು ಅಂತಂದ್ರೆ ಅಫೆಕ್ಟ್ ಆಗಿದ್ದಿದ್ದು ಯಾರು, 15 8 9. ಸೊ 15 8 9 ಅವರನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಲೆಫ್ಟ್ ಇರೋದ್ರಿಂದ ಒಂದು ರೈಟ್ ರೊಟೇಷನ್, ಸಿಂಗಲ್ ರೈಟ್ ರೊಟೇಷನ್. ಸೊ ರೈಟ್ ರೊಟೇಷನ್ ಮಾಡಿದಾಗ ಏನಾಗುತ್ತೆ, ಮಧ್ಯದಲ್ಲಿ ಇದೆಯಲ್ಲ, ಸೊ ಅದು ಅದೇ ರೀತಿ ಉಳ್ಕೊಳುತ್ತೆ. ಇಲ್ಲಿ ಟಾಪ್ ಅಲ್ಲಿ ಇರೋದು ಒಂದು ಲೆವೆಲ್ ಕೆಳಗಡೆ ಇಳಿಯುತ್ತೆ. ಸೊ 15, ಸೊ 15ಗೆ ಡೈರೆಕ್ಟ್ ಕನೆಕ್ಟ್ ಆಗಿರುವಂತ 20 ಅದೇ ರೀತಿ ಉಳ್ಕೊಳುತ್ತೆ. ನೆಕ್ಸ್ಟ್ 9ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುವಂತ 8 ಅದೇ ರೀತಿ ಉಳ್ಕೊಳುತ್ತೆ. 8ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುವಂತ 7 ಅದೇ ರೀತಿ ಉಳ್ಕೊಳುತ್ತೆ. ಈಗ 9ಗೆ ಜಾಗನೇ ಇಲ್ಲ, ಲೆಫ್ಟ್ ಚೈಲ್ಡ್ ಇದೆ, ರೈಟ್ ಚೈಲ್ಡ್ ಇದೆ. 13 ಅನ್ನ ಎಲ್ಲಿಗೆ ಬರಿಬೇಕು, ಸೊ ಇವಾಗ ಮೊದಲಿಂದ ಕಂಪೇರ್ ಮಾಡಬೇಕು. 9ಗಿನ್ನ 13 ದೊಡ್ಡದು, ಸೊ ರೈಟ್ ಸೈಡ್. ಸೊ 15ಗಿನ್ನ 13 ಚಿಕ್ಕದು, ಸೊ ಲೆಫ್ಟ್ ಸೈಡ್ ಬರೀಬೇಕು. ಡೈರೆಕ್ಟ್ ಯಾವ್ಯಾವ ಕನೆಕ್ಟ್ ಇರ್ತವೆ ಅವಷ್ಟನ್ನು ಕೂಡ ಬರೀಬೇಕು. ಇಲ್ಲಿ 9ಗೆ ಲೆಫ್ಟ್ ಚೈಲ್ಡ್ ಕೂಡ ಮುಗ್ದಿತ್ತು, ರೈಟ್ ಚೈಲ್ಡ್ ಕೂಡ ಮುಗ್ದಿತ್ತು. ಇಲ್ಲಿ ಇದೊಂದು ಸ್ಮಾಲ್, ಇಲ್ಲಿ ಇದೊಂದು ಚೈಲ್ಡ್ ಆಗಿತ್ತಲ್ವಾ 9ಗೆ, ಸೊ ಜಾಗ ಇರ್ಲಿಲ್ಲ ಅಂತ ಏನ್ ಮಾಡಿದ್ವಿ, ಮೊದಲಿಂದ ಕಂಪೇರ್ ಮಾಡಿ ಅದಕ್ಕೊಂದು ಜಾಗನ ಕೊಟ್ಟಿದ್ವಿ. ಈಗ ಬ್ಯಾಲೆನ್ಸ್ ವೆಕ್ಟರ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನೋಡ್ರಿ, ಶಾರ್ಟ್ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ. ಸೊ ಲೆಫ್ಟ್ ಅಲ್ಲಿ ಇಲ್ಲ, ರೈಟ್ ಅಲ್ಲಿ ಇಲ್ಲ, 0. ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇಲ್ಲ, 0. ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇಲ್ಲ, 0. ಸೊ ಲೆಫ್ಟ್ ಸೈಡ್ ಇದೆ 1 ಮೈನಸ್, ರೈಟ್ ಸೈಡ್ ಇಲ್ಲ, 1 ಮೈನಸ್ 0 is 1. ಲೆಫ್ಟ್ ಸೈಡ್ ಇದೆ 1 ಮೈನಸ್, ರೈಟ್ ಸೈಡ್ ಇದೆ 1 ಮೈನಸ್ 1 is 0.
ಲೆಫ್ಟ್ ಅಲ್ಲಿ ಎರಡು ಲೆಫ್ಟ್ ಸಬ್ ಟ್ರೀ ಇದೆ, ಲೆಫ್ಟ್ ಸಬ್ ಟ್ರೀ ಅಲ್ಲಿ ಎರಡು ನೋಡ್ಗಳು 2 ಮೈನಸ್. ರೈಟ್ ಸಬ್ ಟ್ರೀ ಇದೆ, ಇದರಲ್ಲಿ ನೀವು ಈ ಸೀಕ್ವೆನ್ಸ್ ಆದ್ರೂ ತಗೋಬಹುದು, ಈ ಸೀಕ್ವೆನ್ಸ್ ಆದ್ರೂ ತಗೋಬಹುದು. ಯಾಕೆ ಎರಡರಲ್ಲೂ ಕೂಡ 2ನೇ ಬರುತ್ತೆ. ಸೊ 2 - 2 = 0. ಬ್ಯಾಲೆನ್ಸ್ ಫ್ಯಾಕ್ಟರ್ ಸ್ಯಾಟಿಸ್ಫೈ ಆಗಿದೆ ಬ್ಯಾಲೆನ್ಸ್ ಫ್ಯಾಕ್ಟರ್ ಪ್ರಕಾರ. ಶಾರ್ಟ್ ಟ್ರಿಕ್ ಅಲ್ಲಿ ಏನ್ ಮಾಡ್ತಿದ್ವಿ ನೋಡಿ, ಇಲ್ಲೇ ಬರ್ಬಿಡ್ತೀನಿ ಶಾರ್ಟ್ ಟ್ರಿಕ್, ಸರಿನಾ? ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. 15 ಇದೆ, 8 ಇದೆ, 9 ಇದೆ. ಸೆಲೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದೀನಿ, ಸೆಲೆಕ್ಟ್ ಆಗಿದೆ. ಸೊ ಇದನ್ನ ಇನ್ಕ್ರೀಸಿಂಗ್ ಆರ್ಡರ್ ಬರೀರಿ. 8, 9, 15. ಫಸ್ಟ್ 8, 9, ನೆಕ್ಸ್ಟ್ 15. ಸೊ 9 ಇಸ್ ದ ಮಿಡಲ್ ಎಲಿಮೆಂಟ್. ಸೊ ಅದನ್ನ ಏನ್ ಮಾಡಬೇಕು, ರೂಟ್ ಮಾಡಬೇಕು, ಸರಿನಾ? ನೆಕ್ಸ್ಟ್ ಅದಕ್ಕಿಂತ ಕಡಿಮೆ ಇರುವಂತ ವ್ಯಾಲ್ಯೂ ಯಾವುದು, 8. ಸೊ ಅದನ್ನ ಅದರ ಲೆಫ್ಟ್ ಸೈಡ್ ಮಾಡಿ. ನೆಕ್ಸ್ಟ್ ಅದಕ್ಕಿಂತ ದೊಡ್ಡದಿರೋದು ಯಾವುದು, 15. ಸೊ ಅದನ್ನ ಅದರ ರೈಟ್ ಸೈಡ್ ಮಾಡಿ. 15 ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುವಂತದ್ದು ಯಾವುದು, 20. 8 ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುವಂತದ್ದು ಯಾವುದು, 7. ನೆಕ್ಸ್ಟ್ 9 ಗೆ ಡೈರೆಕ್ಟ್ ಆಗಿ 13 ಕನೆಕ್ಟ್ ಆಯಿತು, ಬಟ್ ಇಲ್ಲಿ ಲೆಫ್ಟ್ ಸೈಡ್ ಆಗಿದೆ, ರೈಟ್ ಸೈಡ್ ಆಗಿದೆ. ಈಗ ಏನ್ ಮಾಡಬೇಕು, ಆ 13 ಅನ್ನ ಮೊದಲಿಂದ ಕಂಪ್ಯಾರಿಸನ್ ಮಾಡ್ತಾ ಬನ್ನಿ. ಸೊ 9 ಗಿನ್ನ 13 ದೊಡ್ಡದು, ಸೊ ರೈಟ್ ಸೈಡ್. 15 ಗಿನ್ನ 13 ಚಿಕ್ಕದು, ಸೊ ಲೆಫ್ಟ್ ಸೈಡ್. ನೋಡಿ ಇದೇ ಆನ್ಸರ್ ಇಲ್ಲಿ ಬಂದಿದ್ಯಾ, ಅಷ್ಟೇ ಸಿಂಪಲ್. ನಿಮ್ಗೇನಾದ್ರೂ ಕೂಡ ಕನ್ವೆನ್ಷನಲ್ ಮೆಥಡ್ ಆಗಿ ಬರೆಯಕ್ಕೆ ಬರಲಿಲ್ಲ ಅಂತಂದ್ರೆ ಇದೇ ರೀತಿ ಡೈರೆಕ್ಟ್ ಆಗಿ ಬರೀರಿ, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಆದ್ರೆ ಇಲ್ಲಿ ಏನ್ ಮಾಡ್ಬೇಕು, ಲೆಫ್ಟ್ ಇದೆ, ರೈಟ್ ಇದೆ, ಅದನ್ನ ಬರೀರಿ. ಲೆಫ್ಟ್ ರೈಟ್ ರೊಟೇಷನ್, ಸಿಂಪಲ್, ಸರಿನಾ? ಸೊ ಶಾರ್ಟ್ ಟ್ರಿಕ್ ಕೂಡ ಹೇಳ್ಕೊಟ್ಟಿದ್ದೀನಿ, ಕನ್ವೆನ್ಷನಲ್ ಮೆಥಡ್ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಪ್ರಾಬ್ಲಮ್ ಪ್ರೊಸೀಡ್ ಆಗೋಣ. ಇನ್ನೊಂದು ನೋಡ್ ಮಾತ್ರ ಇದೆ, ಅದನ್ನ ಇನ್ಸರ್ಟ್ ಮಾಡೋಣ. ಸೊ ಸ್ಟೆಪ್ ನಂಬರ್ 7 ಅಲ್ಲಿ ನಾನು 10 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ ನನಗೆ ರೆಡಿ ಆಗಿರುವಂತಹ ಒಂದು ಟ್ರೀ ಅನ್ನ ತಗೋಬೇಕು ಅಂತಂದ್ರೆ ಸ್ಯಾಟಿಸ್ಫೈ ಆಗಿದೆಯಲ್ಲ ಬ್ಯಾಲೆನ್ಸ್ ಫ್ಯಾಕ್ಟರ್, ಅದು 8, 9, 15, 13, 27. ಸೊ ಇವಾಗ ಫಸ್ಟ್ ಇದರ ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಚೆಕ್ ಮಾಡೋಕೆ, ಇವಾಗ ಫಸ್ಟ್ ನಾವು 10 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ ಫಸ್ಟ್ ಕಂಪ್ಯಾರಿಸನ್ ಎಲ್ಲಿಂದ ಸ್ಟಾರ್ಟ್, ರೂಟ್ ನೋಡಿಂದ. ಸೊ 9 ಗಿನ್ನ 10 ದೊಡ್ಡದು, ಸೊ ರೈಟ್ ಸೈಡ್. 15 ಗಿನ್ನ 10 ಚಿಕ್ಕದು, ಸೊ ಲೆಫ್ಟ್ ಸೈಡ್. 13 ಗಿನ್ನ 10 ಚಿಕ್ಕದು, ಸೊ ಲೆಫ್ಟ್ ಸೈಡ್. ಬ್ಯಾಲೆನ್ಸ್ ಫ್ಯಾಕ್ಟರ್ ನೋಡಿ, ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇಲ್ಲ, 0 - 0 0. ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇಲ್ಲ, 0 - 0 0. ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇಲ್ಲ, 0 - 0 0. ಇದಕ್ಕೆ ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡ್ ಇಲ್ಲ, 1 - 0 ಅಂತಂದ್ರೆ 1. ನೆಕ್ಸ್ಟ್ ಇಲ್ಲಿ 8 ಗೆ ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡ್ ಇಲ್ಲ, ಸೊ 1 - 0 ಅಂತಂದ್ರೆ 1. ಇಲ್ಲಿ ಲೆಫ್ಟ್ ಸೈಡ್ ಇದೆ 1, 2, 2 ಮೈನಸ್. ರೈಟ್ ಎಷ್ಟಿದೆ 1, ಸೊ 2 - 1 is 1. ನೆಕ್ಸ್ಟ್ ಇಲ್ಲಿ 1, 2. ಸೊ 9 ಗೆ ಲೆಫ್ಟ್ ಸಬ್ ಟ್ರೀ ಅಲ್ಲಿ ಎರಡು ನೋಡ್ಗಳಿದ್ದಾವೆ, 2 ಮೈನಸ್. 9 ಗೆ ರೈಟ್ ಸಬ್ ಟ್ರೀ ಅಲ್ಲಿ ನೀವು ಈ ಸೀಕ್ವೆನ್ಸ್ ಆರು ತೊಗೊಳ್ಳಿ, ಈ ಸೀಕ್ವೆನ್ಸ್ ಆರು ತೊಗೊಳ್ಳಿ, ಬಟ್ ಮ್ಯಾಕ್ಸಿಮಮ್ ಅನ್ನ ನಾವು ತಗೋಬೇಕು. ಸೊ ಏನು ತಗೊಂಡ್ರೆ ಈ ಸೀಕ್ವೆನ್ಸ್ ಅನ್ನ 15, 20 ಎರಡು ನೋಡೋದು, ಬಟ್ ಇಲ್ಲಿ 1, 2, 3, ಸೊ 3 ನೋಡಾಗ್ತವೆ. ಮ್ಯಾಕ್ಸಿಮಮ್ ಸೀಕ್ವೆನ್ಸ್ ಅನ್ನ ತಗೋಬೇಕು. ಸೊ 3 ಅನ್ನ ತಗೊಂತೀವಿ. 2 - 3 is -1. ಸೊ ಇಲ್ಲಿ ಜನರೇಟ್ ಆಗಿರುವಂತಹ ಎಲ್ಲ ಬ್ಯಾಲೆನ್ಸ್ ವೆಕ್ಟರ್ಗಳು ನಮ್ಮ ರೇಂಜ್ ಅಲ್ಲಿ ಇದೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಇದೇ ನಮ್ಮ AVL ಟ್ರೀ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳಿಗೆ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ. ಸೊ ಒಂದ್ 2-3 ವಿಡಿಯೋನ ನೋಡಿ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದು ಆ ಎಲ್ಲ ವಿಡಿಯೋ ಲಿಂಕ್ಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೂ ಜಾಸ್ತಿ ಅಪ್ಡೇಟ್ಗಳು ಬೇಕು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗಿ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಥ್ಯಾಂಕ್ ಯು.